ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿ ಗುರು. ಈ ವಿಡಿಯೋದಲ್ಲಿ ಟಾಪ್ 10 ಫೈನಲ್ ಇಯರ್ ಪ್ರಾಜೆಕ್ಟ್ ಐಡಿಯಾಸ್ ನಾನು ನಿಮಗೆ ಕೊಡ್ತೇನೆ. ಅದರಲ್ಲಿ ಯಾವುದಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಒಂದು ವೇಳೆ ಯಾವ ಇಷ್ಟ ಆಗಿಲ್ಲ ಅಂತಂದರೆ ಲಾಸ್ಟಲ್ಲಿ ಪ್ರತಿಯೊಂದು ಬ್ರಾಂಚಿಗಂತ 5 ಪ್ರಾಜೆಕ್ಟ್ಸ್ನ ಕೊಡ್ತೇನೆ, ಐಡಿಯಾಸ್ನ. ಅವನ್ನು ಕೂಡ ನೀವು ಚೂಸ್ ಮಾಡ್ಕೋಬಹುದು. ಅವನ್ನು ಕೂಡ ನೀವು ಇಷ್ಟ ಆಗಿಲ್ಲ ಅಂದರೆ ಚಾಟ್ GPT ಅಥವಾ ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಯಾರು ಪ್ರಾಜೆಕ್ಟ್ ಸೆಲ್ ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಇನ್ನೂ ಸಾಕಷ್ಟು ಪ್ರಾಜೆಕ್ಟ್ಸ್ ಅನ್ನೋದು ಇರುತ್ತೆ. ಅಲ್ಲೋಗಿ ನೀವು ಚೂಸ್ ಮಾಡ್ಕೋಬಹುದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಚೂಸಿಂಗ್ ದ ರೈಟ್ ಪ್ರಾಜೆಕ್ಟ್ ಈಕ್ವಲ್ಸ್ ಟು ಹೈ ಮಾರ್ಕ್ಸ್ ಪ್ಲಸ್ ಬೆಟರ್ ಪ್ಲೇಸ್ಮೆಂಟ್ಸ್. ನಿಮಗೆ ಹೈ ಮಾರ್ಕ್ಸ್ ಕೂಡ ಸಿಗುತ್ತೆ, ಅದ್ರ ಜೊತೆಗೆ ಒಳ್ಳೆ ಕಡೆ ಪ್ಲೇಸ್ಮೆಂಟ್ ಅನ್ನೋದು ಆಗುತ್ತೆ. ನಿಮಗೆ ಇಂಟರ್ವ್ಯೂ ಟೈಮಲ್ಲಿ ಕೇಳ್ತಾರೆ, ಫೈನಲ್ ಇಯರಲ್ಲಿ ನೀವು ಇದ್ದಾಗ ಯಾವ ಬೇಸಿಸ್ ಮೇಲೆ ಪ್ರೊಜೆಕ್ಟ್ ಮಾಡಿರಿ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಿ ಅಂತ ಕೇಳ್ತಾರೆ. ಕಂಪಲ್ಸರಿ ಕ್ವಶನ್. ಸೊ ನಿಮಗೆ ನೀವು ಆ ಟೈಮಲ್ಲಿ ನೀವು ಓಲ್ಡ್ ಪ್ರೊಜೆಕ್ಟ್ಸ್ ಆಗಲಿ ಅಥವಾ ಬ್ಲೈಂಡ್ ಪೀಪಲ್ಸ್ಗೆ ನಾವು ಸ್ಪೆಕ್ಸ್ ಕೊಟ್ಬಿಟ್ಟು ಸೆನ್ಸರ್ ಆಗಿ ವಾಲ್ ಅಡ್ಡ ಬಂದರೆ, ಗಾಡಿ ಅಡ್ಡ ಬಂದರೆ, ಗಿಡಗಳು ಅಡ್ಡ ಬಂದರೆ ಸೆನ್ಸ್ ಆಗಿ ಸೌಂಡ್ ಮಾಡುತ್ತಲ್ಲ ಅಂತ ಪ್ರೊಜೆಕ್ಟ್ ಮಾಡಿವಿ ಅಂತಂದರೆ ನಿಮ್ಗೆ ಖಂಡಿತ ರಿಜೆಕ್ಟ್ ಆಗ್ತಾರೆ. ಏನಕ್ಕೆ ಅಂತಂದರೆ ಅದು ಹಳೆ ಪ್ರಾಜೆಕ್ಟ್ ಆಯಿತು, ಬಹಳ ಹಳೆ ಪ್ರಾಜೆಕ್ಟ್ ಅದು. ಎಷ್ಟೋ ಜನ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಜೆಕ್ಟ್ನ ಮಾಡೋಕೆ ಹೋಗ್ಬೇಡ್ರಿ, ಏನೋ ಸ್ವಲ್ಪ ಡಿಫ್ರೆಂಟ್ ಇರಲಿ ಪ್ರಾಜೆಕ್ಟ್ಸಲ್ಲಿ ಅಂತ ಒಂದು ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಪ್ರಾಜೆಕ್ಟ್ ಶುಡ್ ಬಿ ಸಿಂಪಲ್ ಬಟ್ ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಅಂತ ಇದೆ. ಸಿಂಪಲ್ ಆಗಲಿ ಅಥವಾ ಕಾಂಪ್ಲಿಕೇಟೆಡ್ ಆಗಲಿ, ಆದರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಂಥ ಪ್ರಾಜೆಕ್ಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯೂಸ್ ಟ್ರೆಂಡಿಂಗ್ ಟೆಕ್ ಸ್ಟ್ಯಾಕ್ಸ್, ಪೈಥಾನ್ ಆಗಿರ್ಬೋದು, IoT, ವೆಬ್, ಮೊಬೈಲ್, ಇವನ್ನ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಮೊದಲನೇ ಪ್ರಾಜೆಕ್ಟ್ ಸ್ಮಾರ್ಟ್ ಹೆಲ್ಮೆಟ್ ವಿತ್ ಆಕ್ಸಿಡೆಂಟ್ ಡಿಟೆಕ್ಷನ್ ಆ್ಯಂಡ್ GPS, ಕ್ರ್ಯಾಶ್ ಸೆನ್ಸರ್ ಪ್ಲಸ್ GMS ಪ್ಲಸ್ GPS ನ ಯೂಸ್ ಮಾಡ್ಕೋಬಹುದು. ಟೆಕ್ಕಲ್ಲಿ ನೀವು ಆರ್ಡಿನೋ ಅಥವಾ ESP32 ನ ಯೂಸ್ ಮಾಡ್ಕೋಬಹುದು. ಯೂಸ್ ಏನಕ್ಕೆ ಅಂದರೆ ರೋಡ್ ಸೇಫ್ಟಿ, ಹೌದಾ? ಸೊ ನೀವು ಅಡಿಷನಲ್ ಏನು ಆ್ಯಡ್ ಮಾಡ್ಬೋದು ಅಂತಂದರೆ, ಇವಾಗ ಆಕ್ಸಿಡೆಂಟ್ ಆದರೆ ಎಮರ್ಜೆನ್ಸಿ ಕಾಲ್ ಅನ್ನೋದು ಇರುತ್ತಲ್ಲ. ಸೊ ಅವರು ಫಾದರ್ಗಾಗಲಿ, ಮದರ್ಗಾಗಲಿ, ಬ್ರದರ್ಗಾಗಲಿ, ಸಿಸ್ಟರ್ ಆಗಲಿ ಅಥವಾ ಫೇವ್ರೆಟ್ ಫ್ರೆಂಡ್ಸ್ ಆಗಲಿ, ಸೊ ಆ್ಯಡ್ ಮಾಡ್ಕೋಬೋದು. ಇಮಿಡಿಯೇಟಾಗಿ ಅವ್ರಿಗೆ ಆಕ್ಸಿಡೆಂಟ್ ಆದರೆ ಹೆಲ್ಮೆಟ್ ಡಿಟೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಕಾಲ್ ಅನ್ನೋದು, ಮೆಸೇಜ್ ಅನ್ನೋದು ಹೋಗುತ್ತೆ ವಿತ್ ಲೊಕೇಶನ್. ಈ ರೀತಿ ನೀವು ಅಡಿಷನಲ್ ಫೀಚರ್ಸ್ನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್, ರಿಯಲ್ ಟೈಮ್ ಟ್ರಾಫಿಕ್ ವೈಲೇಷನ್ ಡಿಟೆಕ್ಷನ್, ಡಿಟೆಕ್ಟ್ ಹೆಲ್ಮೆಟ್, ಸಿಗ್ನಲ್ ಜಂಪ್ ಮತ್ತು ಟ್ರಿಪಲ್ ರೈಡಿಂಗ್. ಟೆಕ್ ಏನು ಯೂಸ್ ಮಾಡ್ತೀವಿ? ಪೈಥಾನು, OpenCV ಮತ್ತು ಇವೆಲ್ಲನೂ ಯೂಸ್ ಮಾಡ್ಕೋಬೋದು. ಯೂಸ್ ಸ್ಮಾರ್ಟ್ ಸಿಟಿ ಇನಿಷಿಯೇಟಿವ್ಸ್ ಆಗಿರುತ್ತವೆ ಎಲ್ಲ. ನೀವು ಅಡಿಷನಲ್ ಫೀಚರ್ಸ್ ಇದಕ್ಕೆ ಆ್ಯಡ್ ಮಾಡ್ಕೋದು. ರಿಯಲ್ ಟೈಮ್ ಡಿಟೆಕ್ಷನ್ ಮಾಡಿಬಿಟ್ಟು ನಿಯರ್ ಬೈ ಇರೋಂಥ ಟ್ರಾಫಿಕ್ ಪೊಲೀಸ್ ಅವರಿಗೆ ಆ ಒಂದು ವಿತ್ ಇಮೇಜ್ ಜೊತೆಗೆ ಅವ್ರು ವಾಟ್ಸಪ್ಗೆ ಹೋಗೋ ರೀತಿ ಅಥವಾ ಅವ್ರಿಗೆ ಡೇಟಾ ಒಂದು ಸೆಂಡ್ ಆಗೋ ರೀತಿ ನೀವು ಫೀಚರ್ಸ್ನ ಆ್ಯಡ್ ಮಾಡ್ಕೋಬೇಕು. ಸೊ ಅವಾಗಲೇ ಅವ್ರು ಇಮಿಡಿಯೇಟಾಗಿ ಈ ಒಂದು ಸಿಗ್ನಲ್ ಜಂಪ್ ಆಗಿದೆ ಗಾಡಿ, ಇಲ್ಲಾಂದರೆ ಇವ್ರು ಹೆಲ್ಮೆಟೇ ಆಗಿಲ್ಲ, ಈ ಒಂದು ವೆಹಿಕಲ್ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದೆ ಅಂತ ಆ್ಯಕ್ಷನ್ ತೊಗೋಬೋದು. ಈ ರೀತಿ ಅಡಿಷನಲ್ ಫೀಚರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು, AI ಅಟೆಂಡೆನ್ಸ್ ಸಿಸ್ಟಮ್ ವಿತ್ ಫೇಸ್ ರೆಕಗ್ನೈಸೇಷನ್. ಇದಕ್ಕೆ ಅಡಿಷನಲ್ ಫೀಚರ್ಸ್ ನಾವು ಆ್ಯಡ್ ಮಾಡ್ಕೊಳ್ಳೋಣ, ಅದನ್ನು ಕೂಡ ಹೇಳ್ತೇನೆ. ಇದು ಆಲ್ರೆಡಿ ಬಂದುಬಿಟ್ಟಿದೆ. ಹಾಸ್ಪಿಟಲ್ಸಲ್ಲಿ, ಸ್ಕೂಲ್ಸಲ್ಲಿ, ಕಾಲೇಜಸಲ್ಲಿ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ಇವಾಗ. ಫೇಸ್ ರೆಕಗ್ನೈಸೇಷನ್ ಪ್ಲಸ್ ಆ್ಯಂಟಿ ಸ್ಪೂಫಿಂಗು, ಯಾವುದೇ ಪ್ರಾಕ್ಸಿ ಅಂತ ಹಾಕೋಕ್ಕೆ ಬರೋದಿಲ್ಲ. ಟೆಕ್ ಏನು ಯೂಸ್ ಮಾಡ್ಬೋದು ಅಂದರೆ ಪೈಥಾನ್ ಮತ್ತು ಫ್ಲಾಸ್ಕ್ನ ಯೂಸ್ ಮಾಡ್ಕೋಬೋದು. ಯೂಸ್ ಏನಂದರೆ ಆಟೋಮೇಟೆಡ್ ಕಾಲೇಜ್ ಅಟೆಂಡೆನ್ಸ್, ಹೌದಾ? ಇವಾಗ ಎಡಿಷನಲ್ ಫೀಚರ್ಸ್ ಏನು ಆ್ಯಡ್ ಮಾಡ್ಕೋಬೋದು ಅಂದರೆ, ಇವಾಗ CC ಕ್ಯಾಮ್ರಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಹುಡುಗ ಬಂಕ್ ಕೊಡ್ದ, ಇಲ್ಲಾಂದರೆ ಕ್ಲಾಸಲ್ಲಿ ಆಟ ಹುಡುಗನೇ ಇಲ್ಲ, ಸೊ ಆಬ್ಸೆಂಟ್ ಆಗಿದೆ, ನೀವು ಒಂದು ಪೀರಿಯಡ್ ಅಥವಾ ಈ ಒಂದು ಲೆಕ್ಚರರ್ ಕ್ಲಾಸಿಗೆ ಅಟೆಂಡ್ ಆಗೋಕ್ಕಿಂತ ಮುಂಚೆನೇ ಹೊರಗೆ ಹೋಗ್ಬಿಟ್ಟಿದ್ದೇನೆ ಅಂತಂದರೆ ಆ ಒಂದು CC ಕ್ಯಾಮ್ರಾ ಡಿಟೆಕ್ಟ್ ಮಾಡ್ಬೋದು. ಸೊ ಹಿಂಗೆ ಮೂವ್ ಆಗ್ತಾ ಇದ್ರು ಕೂಡ ಈ ಹುಡುಗಂದು USN ನೇಮು ತೋರಿಸ್ಬಿಟ್ಟು ಈ ಹುಡುಗ ಕ್ಲಾಸಿಗೆ ಅಟೆಂಡ್ ಆಗಿಲ್ಲ ಅಂತ HODಗೋ, ಲೆಕ್ಚರರ್ಸ್ಗೋ, ಪೇರೆಂಟ್ಸ್ಗೋ ಮೆಸೇಜ್ ಹೋಗ್ಬೋದು ವಿತ್ ಇಮೇಜಸ್. ಸೊ ಈ ರೀತಿ ನೀವು ಹೊಸ ಫೀಚರ್ಸ್ನ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್, ಸ್ಮಾರ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, IoT ಟ್ಯಾಂಕ್ ಲೆವೆಲ್ ಪ್ಲಸ್ ಲೀಕೇಜ್ ಅಲರ್ಟ್ಸ್ಗೆ ನಿಮ್ಮ ಮೊಬೈಲ್ಸ್ಗೆ ಸೆಂಡ್ ಮಾಡ್ಕೋಬೋದು. ಟೆಕ್ ಏನು ಯೂಸ್ ಮಾಡ್ಬೋದು ಅಂದರೆ ESP32 ಅಲ್ಟ್ರಾಸೋನಿಕ್ ಸೆನ್ಸರ್ಸ್ನ ಯೂಸ್ ಮಾಡ್ಕೋಬೋದು. ಯೂಸ್ ಹಾಸ್ಟೆಲ್ ಅಥವಾ ಕಾಲೇಜ್ ವಾಟರ್ ಸೇವಿಂಗಲ್ಲಿ ಯೂಸ್ ಮಾಡ್ಕೋಬೋದು ಆ್ಯಂಡ್ ಬೇರೆ ಕಡೆನೂ ಯೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಅಡಿಷನಲ್ ಫೀಚರ್ಸ್ ಏನು ಆ್ಯಡ್ ಮಾಡ್ಕೋಬೋದು ಅಂದರೆ, ಇವಾಗ ಯಾರಾದರೂ ವಾಟರ್ ಬಾಟಲಲ್ಲಿ ಫಿಲ್ ಮಾಡೋಕ್ಕೆ ಬಂದರೆ ಅವ್ರಿಗೊಂದು ಲೈಕ್ ಫೇಸ್ ಅಟೆಂಡೆನ್ಸ್ ಯಾವ ರೀತಿ ಇದೆ ಅಲ್ಲ ಆ ರೀತಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟು ಅದು ಆನ್ ಆಫ್ ಆಗಿದ್ದಾನೆಲ್ಲ ಅಂತ ನಾವು ಡಿಟೆಕ್ಟ್ ಮಾಡ್ಕೋಬೋದು. ಅಥವಾ ಆಟೋಮೆಟಿಕ್ ಆನ್ ಆಫ್ ಮಾಡ್ತಾ ಇಡ್ಬೋದು. ಒಂದು ವೇಳೆ ಹುಡುಗ ಮರ್ತೋದ್ರೆ ಟ್ಯಾಪ್ನ ಓಪನ್ ಮಾಡ್ಕೊಂಡ್ಬಿಟ್ಟು ವಾಟರ್ನ ಫಿಲ್ ಮಾಡ್ತಾನೆ, ಅದನ್ನು ಸ್ಲೈಟಾಗಿ ಕ್ಲೋಸ್ ಮಾಡ್ತಾ ಇರ್ತಾನೆ, ಇನ್ನು ಸ್ವಲ್ಪ ಡ್ರಾಪ್ ಅನ್ನೋದು ಬೀಳ್ತಾನೆ ಇರುತ್ತೆ. ಸೊ ಕಂಪ್ಲೀಟಾಗಿ ಕ್ಲೋಸ್ ಮಾಡೋ ರೀತಿ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೋದು. ಅಥವಾ ಇಲ್ಲ, ಹುಡುಗಂದು ಸ್ವಲ್ಪ ಫೋಟೋ ಸೈಡಲ್ಲಿ ಒಂದು ಡಿಸ್ಪ್ಲೇ ಮೂಲಕ ಅವನಿಗೆ ಇನ್ನು ಕರೆಕ್ಟಾಗಿ ಫಿಲ್ ಮಾಡು, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಕ್ಲೋಸ್ ಮಾಡು ಈ ಒಂದು ಟ್ಯಾಪ್ನ ಅಂತ ನೆಕ್ಸ್ಟ್ ಟೈಮು ನೀವು ಅವನಿಗೆ ಒಂದು ಬುದ್ಧಿ ಮಾತು ಹೇಳ್ದಂಗೆ. ನೆಕ್ಸ್ಟ್, VTU ರಿಪೋರ್ಟ್ ಪ್ಯಾಲ್ಗರಿಸಮ್ ಡಿಟೆಕ್ಟರ್, ಚೆಕ್ ಸಿಮಿಲಾರಿಟಿ ಬಿಟ್ವೀನ್ ರಿಪೋರ್ಟ್ಸ್ ಏನಾದರೂ ಸೇಮ್ ಇದೆನಾ ಅಥವಾ ಏನಾದರೂ ಚೇಂಜ್ ಮಾಡಿದ್ದಾರೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಟೆಕ್ ಪೈಥಾನ್ ಮತ್ತು NLP ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ನ ಯೂಸ್ ಮಾಡ್ಕೋಬೋದು. ಯೂಸ್ ಏನಂದರೆ ಅಕಾಡೆಮಿಕ್ ಇಂಟಿಗ್ರಿಟಿಗೆ ನೀವು ಯೂಸ್ ಮಾಡ್ಕೋಬೋದು. ಇದು ಭಾಳ ಜನಕ್ಕೆ ಇಷ್ಟ ಆಗಲ್ಲ, ಬಟ್ ಅಂದ್ರೂ ಕೂಡ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ರಿಪೋರ್ಟ್ ಭಾಳ ಜನ ಫೇಕಾಗಿ ಕ್ರಿಯೇಟ್ ಮಾಡೋವಂಥದ್ದು, ಕಾಪಿ ಮಾಡೋವಂಥದ್ದು ಮಾಡಿದರೆ ನೀವು ಈ ಒಂದು ಈ ಒಂದು ಪ್ರಾಜೆಕ್ಟ್ ಮೂಲಕ
ಕಂಡುಹಿಡಿಬಹುದು. ಓಕೆ, ನೆಕ್ಸ್ಟ್ ಇಂಟೆಲಿಜೆಂಟ್ ಎಕ್ಸಾಮ್ ಟೈಮ್ ಪ್ಲಾನರ್ ಅನಲೈಸ್ ಪಾಸ್ಟ್ ಪೇಪರ್ ಫಾರ್ ಸ್ಟಡಿ ಸ್ಕೆಡ್ಯೂಲ್ ಟೆಕ್ ರಿಯಾಕ್ಟ್ ನೋಡಿ ಆಮೇಲೆ ಯೂಸ್ ಮಾಡ್ಬೋದು. ಯೂಸ್ ಅಂದರೆ ಎಕ್ಸಾಮ್ ಪ್ರಿಪರೇಷನ್ ಎಫಿಷಿಯನ್ಸಿ. ಫಾರ್ ಎಕ್ಸಾಂಪಲ್ಗೆ EBC ಅಂತ ಒಂದು 3 ಕ್ವಶನ್ ಪೇಪರ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ 3 ಕ್ವಶನ್ ಪೇಪರಲ್ಲಿ ಯಾವ ಕ್ವಶನ್ ಎಷ್ಟು ರಿಪೀಟ್ ಆಗಿದೆ, 5 ಟೈಮ್ಸ್ ರಿಪೀಟ್ ಆಗಿದೆ, 10 ಟೈಮ್ಸ್ ರಿಪೀಟ್ ಆಗಿದೆ, ಎಷ್ಟು ರಿಪೀಟ್ ಆಗಿದೆ ಅಂತ ಅನಲೈಸ್ ಮಾಡಿಬಿಟ್ಟು ನಿಮಗೆ ಎಕ್ಸಾಮ್ದೊಂದು ಸ್ಟಡಿ ಪ್ಲಾನ್ ಅಂತ ಕೊಡುತ್ತೆ. ಆ್ಯಂಡ್ ನಿಮ್ಮ ಹತ್ರ ಮತ್ತೆ ಎಕ್ಸ್ಟ್ರಾ ಅಡಿಷನಲ್ ಏನು ಆ್ಯಡ್ ಮಾಡ್ಕೋಬೇಕು ಅಂದರೆ 3 ಡೇಸ್ ಇದೆ ಎಕ್ಸಾಮ್ಗೆ, ಇಲ್ಲಾಂದರೆ 5 ಡೇಸ್ ಇದೆ, ಸೊ ಸ್ಟಡಿ ಪ್ಲಾನ್ ಕೊಡು ಅಂತ ನೀವು ಕೇಳಿದ್ರೆ ಈ ಒಂದು ಪ್ರಾಜೆಕ್ಟ್ನದು ರೆಡಿ ಮಾಡಿ ಬಿಲ್ಡ್ ಮಾಡಿ ಕೊಡುತ್ತೇನೆ. ಸೊ ಇದು ಬಹಳ ಹೆಲ್ಪ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ಹೆಲ್ತ್ ಕೇರ್ ಚಾರ್ಟ್ ಬೋರ್ಡ್ ಸಜೆಸ್ಟ್ ಬೇಸಿಕ್ ಕೇರ್ ವರ್ಸಸ್ ಹಾಸ್ಪಿಟಲ್. ಸೊ ಹಾಸ್ಪಿಟಲ್ಗೆ ಹೋಗಿ ಮುಂಚೆನೇ ಸ್ವಲ್ಪ ಬೇಸಿಕ್ ಕೇರ್ಸ್, ಏನಾದರೂ ಆಕ್ಸಿಡೆಂಟ್ ಆಯ್ತು ಅಂದರೆ ಅಥವಾ ಏನಾದರೂ ಫೀವರ್ ಬಂದರೆ ಏನು ಟ್ಯಾಬ್ಲೆಟ್ಸ್ ತೊಗೋಬೇಕು ಅಥವಾ ಏನಕ್ಕೆ ಬಂದಿದೆ ಫೀವರ್, ಸ್ವಲ್ಪ ಬೇಸಿಕ್ ಸಜೆಷನ್ಸ್ನ ಕೊಡುತ್ತೆ. ಸೊ ಟೆಕ್ನ ಏನು ಯೂಸ್ ಮಾಡ್ಬೋದು, ಪೈಥಾನ್ ಅಥವಾ ಜಾವಾನ ಯೂಸ್ ಮಾಡ್ಕೋಬೋದು. ಯೂಸ್ ಫಾರ್ ಸ್ಟೂಡೆಂಟ್ ಹೆಲ್ತ್ ಸಪೋರ್ಟ್. ಓಕೆ, ಒಂದು ಸಪೋರ್ಟ್ ಇರುತ್ತೆ ಸ್ಟೂಡೆಂಟ್ಸ್ಗೆ, ಯಾರ್ಯಾರು ಹಾಸ್ಟೆಲ್ಸಲ್ಲಿ ಇರ್ತಾರೆ ಅವರಿಗೆ ಬಹಳ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸ್ಮಾರ್ಟ್ ಮಾರ್ಕಿಂಗ್ ಸಿಸ್ಟಮ್ ಡಿಟೆಕ್ಟ್ಸ್ ಫ್ರೀ ಸ್ಲಾಟ್ಸ್ ಪ್ಲಸ್ ಮೊಬೈಲ್ ಆ್ಯಪ್. ಟೆಕ್ ರಾಸ್ಪೆರಿ ಪೈ ಮತ್ತು ಕ್ಯಾಮ್ರಾನ ಯೂಸ್ ಮಾಡ್ಕೋಬೋದು. ಯೂಸ್ ಏನಂದರೆ ಕ್ಯಾಂಪಸ್ ಪಾರ್ಕಿಂಗ್ ಸೊಲ್ಯೂಷನ್ಗೆ. ಸೊ ಇಲ್ಲಿ ಒಂದು ಸ್ಲಾಟ್ ಖಾಲಿ ಇದೆ, ನಿಮ್ಮ ವೆಹಿಕಲ್ ನೀವು ಇಲ್ಲಿ ಪಾರ್ಕ್ ಮಾಡ್ಕೋಬೋದು ಅಂತ ನೀವು ಮೊಬೈಲ್ ಆ್ಯಪಲ್ಲಿ ಅವರಿಗೆ ತಿಳಿಸ್ಬೋದು. ಇದೊಂದು ಒಳ್ಳೆ ಪ್ರಾಜೆಕ್ಟ್. ನೆಕ್ಸ್ಟ್ ಬ್ಲಾಕ್ ಚೈನ್ ಸರ್ಟಿಫಿಕೇಟ್ ವೆರಿಫಿಕೇಶನ್, ಹ್ಯಾಶ್ ಆ್ಯಂಡ್ ಬ್ಲಾಕ್ ಚೈನ್, ಟೆಕ್ ಸಾಲಿಡಿಟಿ ಮತ್ತು Web3ನ ಯೂಸ್ ಮಾಡ್ಕೋಬೋದು. ಯೂಸ್ ಅಂದರೆ ಸೆಕ್ಯೂರ್ ಡಿಗ್ರಿ ವೆರಿಫಿಕೇಶನ್. ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ವೆರಿಫೈಡ್ ಅಲ್ಲ ಅಥವಾ ಒರಿಜಿನಲ್ ಫೇಕ್ ಅಂತ ನೀವು ಕಂಡುಹಿಡಿಬೇಕಾಗಿದೆ, ವೆರಿಫೈ ಮಾಡ್ಕೋಬೇಕಾಗಿದ್ರೆ ನೀವು USN ಈ ಒಂದು Web3ಅಲ್ಲಿ ಈ ರೀತಿ ಒಂದು ಡಿಸೈನ್ ಮಾಡಿಬಿಟ್ಟು ಅಲ್ಲಿ ಎಂಟರ್ ಮಾಡಿದರೆ ಅವಾಗ ಅದು ವೆರಿಫೈಡ್ ಅಲ್ಲ ಅಂತ ತೋರಿಸುತ್ತೆ. ಸೊ ಈ ರೀತಿ ನೀವು ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ಬೋದು. ನೆಕ್ಸ್ಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಡ್ಯಾಶ್ ಬೋರ್ಡು, ಟ್ರ್ಯಾಕ್ ಗ್ರೂಪ್ ಟಾಸ್ಕ್ಸ್ ಪ್ಲಸ್ ಮೈಲ್ ಸ್ಟೋನ್ಸ್, ಟೆಕ್ MERN ಮತ್ತು ಫೈರ್ ಬೇಸ್ನ ಯೂಸ್ ಮಾಡ್ಕೋಬೋದು. ಯೂಸ್ ಅಂದರೆ ಫೈನಲ್ ಇಯರ್ ಟೀಮ್ ವರ್ಕ್ ಮ್ಯಾನೇಜ್ಮೆಂಟ್ಗೆ ನೀವು ಬಹಳ ಹೆಲ್ಪ್ ಆಗುತ್ತೆ. ಸೊ ಯಾರ್ಯಾರು ಎಷ್ಟು ವರ್ಕ್ ಮಾಡಿದ್ದಾರೆ, ಒಂದು ಗ್ರೂಪ್ನ ಕೊಟ್ಟರೆ ಈ ಗ್ರೂಪ್ ಏನೇನು ವರ್ಕ್ ಮಾಡಿದೆ, ಎಷ್ಟೆಷ್ಟು ಕಂಪ್ಲೀಟ್ ಮಾಡಿದ ಟಾಸ್ಕ್ ಅನ್ನೋದನ್ನು ನೀವು ಈ ಒಂದು ಪ್ರಾಜೆಕ್ಟ್ ಡ್ಯಾಶ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ಬೋದು. ಲಾಸ್ಟಲ್ಲಿ ನಾನು 5 ಪ್ರಾಜೆಕ್ಟ್ ಐಡಿಯಾಸ್ನ ಕೊಡ್ತೀನಿ ಅಂತ ಹೇಳಿದೆ ಪ್ರತಿಯೊಂದು ಬ್ರಾಂಚ್ಗೆ. ಸೊ 1 by 1 ನೋಡ್ತಾ ಹೋಗೋಣ. ಮೊದಲಿಗೆ CSE ISC AIML. ಇದರಲ್ಲಿ ಬ್ಲಾಕ್ ಚೈನ್ ಬೇಸ್ಡ್ ವೋಟಿಂಗ್ ಸಿಸ್ಟಮು, ಫೇಸ್ ರೆಕಗ್ನಿಷನ್ ಅಟೆಂಡೆನ್ಸ್ ಸಿಸ್ಟಮು, AI ಚಾರ್ಟ್ ಬೋರ್ಡ್ ಫಾರ್ ಕಾಲೇಜ್ ಕ್ವೈರೀಸು, ಆನ್ಲೈನ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಕಾಮರ್ಸ್ ವಿತ್ ಫ್ರಾಡ್ ಡಿಟೆಕ್ಷನ್. ನೆಕ್ಸ್ಟ್ EC ಮತ್ತು EEE IoT ಬೇಸ್ಡ್ ಸ್ಮಾರ್ಟ್ ಹೆಲ್ಮೆಟು, ಸ್ಮಾರ್ಟ್ ಪಾರ್ಕಿಂಗ್ ಯೂಸಿಂಗ್ IoT, ಹೋಮ್ ಆಟೋಮೇಷನ್ ವಿತ್ IoT ಮತ್ತು ಸ್ಮಾರ್ಟ್ ಎನರ್ಜಿ ಮೀಟರು, ವೆಹಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್. ನೆಕ್ಸ್ಟ್ ಸಿವಿಲ್ ಅವರಿಗೆ ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮು, ಸ್ಮಾರ್ಟ್ ವೇಸ್ಟ್ ಮ್ಯಾನೇಜ್ಮೆಂಟು, IoT ಬೇಸ್ಡ್ ವಾಟರ್ ಲೆವೆಲ್ ಮಾನಿಟರಿಂಗ್, ಸ್ಮಾರ್ಟ್ ಹೋಮ್ ಡಿಸೈನಿಂಗ್ ಸಿಸ್ಟಮು, ಬಜೆಟ್ ಪ್ಲಾನರ್ ಸಿಸ್ಟಮು. ನೆಕ್ಸ್ಟ್ ಮೆಕ್ಯಾನಿಕಲ್ ಅವರಿಗೆ ಸ್ಮಾರ್ಟ್ ಕಾರ್ ಪಾರ್ಕಿಂಗ್ ಸಿಸ್ಟಮ್, ಆಟೋಮೇಷನ್ ಬೇಸ್ಡ್ ಪ್ರಾಜೆಕ್ಟ್ಸ್, ಹೈಬ್ರಿಡ್ ಎಲೆಕ್ಟ್ರಿಕ್ ವೆಹಿಕಲ್ ಮಾಡೆಲ್ ಮತ್ತು ಸ್ಮಾರ್ಟ್ ವೆಹಿಕಲ್ ಸಿಸ್ಟಮು, ಸ್ಮಾರ್ಟ್ ವೆಹಿಕಲ್ ಫಿಕ್ಸಸ್. ಸೊ ನಾನು ನಿಮಗೆ ಎಲ್ಲ ಬ್ರಾಂಚಸ್ಸಿಂದು ಪ್ರಾಜೆಕ್ಟ್ ಐಡಿಯಾಸ್ನ ಕೊಟ್ಟಿದ್ದೀನಿ. ನೆಕ್ಸ್ಟ್ ರಿಪೋರ್ಟ್ ಆ್ಯಂಡ್ ವೈವಾ ಟಿಪ್ಸ್ ನೋಡೋಣ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಮಸ್ಟ್ ಬಿ ಕ್ಲಿಯರ್ ಆಗಿರಬೇಕು. ಇನ್ಕ್ಲೂಡ್ ಬ್ಲಾಕ್ ಡಯಾಗ್ರಾಮ್ಸ್ ಆ್ಯಂಡ್ ಫ್ಲೋ ಚಾರ್ಟ್ಸ್, ರಿಸಲ್ಟ್ಸ್ ವಿತ್ ಸ್ಕ್ರೀನ್ಶಾಟ್ಸ್, ಡೆಮೋ ಫಸ್ಟ್ ದೆನ್ ಎಕ್ಸ್ಪ್ಲೇನ್ ಆರ್ಕಿಟೆಕ್ಚರ್, ಪ್ರಿಪೇರ್ ಫಾರ್ ಅಲ್ಗಾರಿದಮ್ ಆ್ಯಂಡ್ ಫೇಲ್ಯೂರ್ ಕೇಸ್ ಕ್ವಶನ್ಸ್. ಲೈಕ್ ಇವಾಗ ಏನಾದರೂ ಡ್ರಾಬ್ಯಾಕ್ಸ್ ಇತ್ತಂದರೆ ಅದರಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ ಡ್ರಾಬ್ಯಾಕ್ಸ್ ಏನಕ್ಕಿದೆ, ಯಾವ ರೀತಿ ಫಿಕ್ಸ್ ಮಾಡ್ಕೋಬೇಕು, ಸೊ ಅಂಥವಕ್ಕೆಲ್ಲ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ನೆಕ್ಸ್ಟ್ ಕನ್ಕ್ಲೂಷನ್ ಅಂತ ನೋಡೋದಾದರೆ, ಚೂಸ್ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್ ವಿತ್ ಡೆಮೋ ರೆಡಿ ಫೀಚರ್ಸ್, ಫೋಕಸ್ ಆನ್ ಟ್ರೆಂಡಿಂಗ್ ಟೆಕ್ನಾಲಜೀಸ್ ಫಾರ್ ಪ್ಲೇಸ್ಮೆಂಟ್ಸ್, ಬಿ ರೆಡಿ ವಿತ್ ರಿಪೋರ್ಟ್, ಡೆಮೋ ಆ್ಯಂಡ್ ವೈವಾ ಪ್ರಿಪರೇಷನ್. ಆ್ಯಂಡ್ ನಿಮ್ಗೆ ಇನ್ನೂ ಇದೇ ರೀತಿ ವೀಡಿಯೋಸ್ ಬೇಕಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.